ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಬಿದರಿ ಕಲೆ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ? ರಾಯಚೂರ, ಇಲ್ಲ ಬಳ್ಳಾರಿನ, ಇಲ್ಲ ಬೀದರ್ರ, ಇಲ್ಲ ಕೊಪ್ಪಳನ? ಬಿದರಿ ಕಲೆ ಬೀದರ್ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಟ್ಟಿ ಚಿನ್ನದ ಗಣಿ ಎಲ್ಲಿದೆ? ಬಳ್ಳಾರಿಯಲ್ಲಿದೆಯಾ, ಇಲ್ಲ ವಿಜಯನಗರದಲ್ಲಿದೆಯಾ, ಇಲ್ಲ ರಾಯಚೂರಿನಲ್ಲಿದೆಯಾ, ಇಲ್ಲ ಕೊಪ್ಪಳದಲ್ಲಿ ಇದೆಯಾ? ಅಟ್ಟಿ ಚಿನ್ನದ ಗಣಿ ರಾಯಚೂರಿನಲ್ಲಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಲಬುರಗಿ ವಿಭಾಗದಲ್ಲಿರುವ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯವು ಯಾವ ನಗರದಲ್ಲಿದೆ? ರಾಯಚೂರಿನಲ್ಲಿದೆಯಾ, ಇಲ್ಲ ಬಳ್ಳಾರಿಯಲ್ಲಿದೆಯಾ, ಕಲಬುರಗಿಯಲ್ಲಿದೆಯಾ, ಇಲ್ಲ ಬೀದರ್ನಲ್ಲಿ ಇದೆಯಾ? ಕಲಬುರಗಿ ವಿಭಾಗದಲ್ಲಿರುವ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯವು ಕಲಬುರಗಿ ನಗರದಲ್ಲಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 1956ರವರೆಗೆ ಬೆಳಗಾವಿ ವಿಭಾಗದ ಎಷ್ಟು ಜಿಲ್ಲೆಗಳು ಮುಂಬೈ ಪ್ರಾಂತ್ಯದಲ್ಲಿದ್ದವು? 3, ಇಲ್ಲ 4, ಇಲ್ಲ 5, ಇಲ್ಲ 6? 1956ರವರೆಗೆ ಬೆಳಗಾವಿ ವಿಭಾಗದ 4 ಜಿಲ್ಲೆಗಳು ಮುಂಬೈ ಪ್ರಾಂತ್ಯದಲ್ಲಿದ್ದವು. ಮುಂದಿನ ಕ್ವಶನ್ ನೋಡೋದಾದ್ರೆ, ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು? ಬೆಳಗಾವಿನ, ಇಲ್ಲ ಧಾರವಾಡನ, ಇಲ್ಲ ವಿಜಯಪುರನ, ಇಲ್ಲ ಉತ್ತರ ಕನ್ನಡನ? ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ಧಾರವಾಡ ಜಿಲ್ಲೆಯಿಂದ ವಿಭಜಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಬಾಗಲಕೋಟೆ ಜಿಲ್ಲೆಯನ್ನ ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು? ಬೆಳಗಾವಿನ, ಇಲ್ಲ ಧಾರವಾಡನ, ಇಲ್ಲ ವಿಜಯಪುರನ, ಇಲ್ಲ ಗದಗನ? ಬಾಗಲಕೋಟೆ ಜಿಲ್ಲೆಯನ್ನ ವಿಜಯಪುರ ಜಿಲ್ಲೆಯಿಂದ ವಿಭಜಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? 5 ಇದೆಯಾ, ಇಲ್ಲ 6 ಇದೆಯಾ, ಇಲ್ಲ 7 ಇದೆಯಾ, ಇಲ್ಲ 8 ಇದೆಯಾ? ಬೆಳಗಾವಿ ವಿಭಾಗದಲ್ಲಿ ಪ್ರಸ್ತುತ 7 ಜಿಲ್ಲೆಗಳಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕದಂಬರ ರಾಜಧಾನಿ ಬನವಾಸಿಯು ಯಾವ ವಿಭಾಗದಲ್ಲಿತ್ತು? ಮೈಸೂರು ವಿಭಾಗನ, ಇಲ್ಲ ಬೆಳಗಾವಿ ವಿಭಾಗನ, ಇಲ್ಲ ಬೆಂಗಳೂರು ವಿಭಾಗನ, ಇಲ್ಲ ಗುಲ್ಬರ್ಗಾ ವಿಭಾಗನ? ಕದಂಬರ ರಾಜಧಾನಿ ಬನವಾಸಿಯು ಬೆಳಗಾವಿ ವಿಭಾಗದಲ್ಲಿತ್ತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಚಾಲುಕ್ಯರ ರಾಜಧಾನಿ ಬಾದಾಮಿ ಯಾವ ವಿಭಾಗದಲ್ಲಿತ್ತು? ಮೈಸೂರು ವಿಭಾಗದಲ್ಲಿತ್ತ, ಇಲ್ಲ ಬೆಳಗಾವಿ ವಿಭಾಗದಲ್ಲಿತ್ತ, ಇಲ್ಲ ಬೆಂಗಳೂರು ವಿಭಾಗದಲ್ಲಿತ್ತ, ಇಲ್ಲ ಗುಲ್ಬರ್ಗಾ ವಿಭಾಗದಲ್ಲಿತ್ತ? ಚಾಲುಕ್ಯರ ರಾಜಧಾನಿ ಬಾದಾಮಿಯು ಬೆಳಗಾವಿ ವಿಭಾಗದಲ್ಲಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಿಶ್ವಪ್ರಸಿದ್ಧ ದೇವಾಲಯಗಳು ಬೆಳಗಾವಿ ವಿಭಾಗದ ಯಾವ ಸ್ಥಳಗಳಲ್ಲಿ ಇವೆ? ಬಾದಾಮಿ, ಹಂಪಿ, ಐಹೊಳೆಯಲ್ಲಿದೆಯಾ, ಇಲ್ಲ ಬಾದಾಮಿ ಪಟ್ಟದಕಲ್ಲು ಐಹೊಳೆಯಲ್ಲಿದೆಯಾ, ಇಲ್ಲ ಹಳೇಬೀಡು, ಬೇಲೂರು, ಶ್ರವಣಬೆಳಗೊಳದಲ್ಲಿದೆಯಾ, ಇಲ್ಲ ಮೇಲಿನ ಯಾವುದು ಅಲ್ವಾ? ಪ್ರಸಿದ್ಧ ದೇವಾಲಯಗಳು ಬೆಳಗಾವಿ ವಿಭಾಗದ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ
ಸ್ಥಳಗಳಲ್ಲಿ ಇವೆ ಎಂದು ಹೇಳಬಹುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವಚನ ಚಳುವಳಿಯ ಕೇಂದ್ರಗಳು ಬೆಳಗಾವಿ ವಿಭಾಗದ ಯಾವ ಪ್ರದೇಶಗಳಲ್ಲಿವೆ? ಬಾದಾಮಿ ಮತ್ತು ಪಟ್ಟದಕಲ್ಲ, ಇಲ್ಲ ಹಂಪಿ ಮತ್ತು ಐಹೊಳೆನ, ಬಸವನ ಬಾಗೇವಾಡಿ ಮತ್ತೆ ಕೂಡಲಸಂಗಮನ, ಇಲ್ಲ ಮೇಲಿನ ಯಾವುದು ಅಲ್ವಾ? ವಚನ ಚಳುವಳಿಯ ಕೇಂದ್ರಗಳು ಬೆಳಗಾವಿ ವಿಭಾಗದ ಬಸವನ ಬಾಗೇವಾಡಿ ಮತ್ತು ಕೂಡಲಸಂಗಮದಲ್ಲಿ ಇವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಶ್ರೀ ಬಸವೇಶ್ವರರು ಐಕ್ಯರಾದ ಸ್ಥಳ ಯಾವುದು? ಬಾದಾಮಿನ, ಇಲ್ಲ ಪಟ್ಟದಕಲ್ಲ, ಇಲ್ಲ ಕೂಡಲಸಂಗಮನ, ಇಲ್ಲ ಬಸವನ ಬಾಗೇವಾಡಿನ. ಶ್ರೀ ಬಸವೇಶ್ವರರು ಐಕ್ಯರಾದ ಸ್ಥಳ ಕೂಡಲಸಂಗಮವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳು ಯಾವುವು? ಗೋಳಗುಮ್ಮಟ ಮತ್ತೆ ಹಂಪಿನ, ಇಲ್ಲ ಗೋಳಗುಮ್ಮಟ ಮತ್ತು ಯಲ್ಲಮ್ಮ ದೇವಾಲಯನ, ಇಲ್ಲ ಮೈಸೂರು ಅರಮನೆ ಮತ್ತು ಚಾಮುಂಡಿ ಬೆಟ್ಟನ, ಇಲ್ಲ ಮೇಲಿನ ಯಾವುದು ಅಲ್ವಾ? ಬೆಳಗಾವಿ ವಿಭಾಗದ ಪ್ರೇಕ್ಷಣೀಯ ಸ್ಥಳಗಳು ಗೋಳಗುಮ್ಮಟ ಮತ್ತು ಯಲ್ಲಮ್ಮ ದೇವಾಲಯಗಳಾಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದಲ್ಲಿ ರಾಷ್ಟ್ರಕೂಟರ ನಂತರ ಆಳ್ವಿಕೆ ನಡೆಸಿದವರು ಯಾರು? ಮೌರ್ಯರ, ಇಲ್ಲ ಶಾತವಾಹನರ, ಇಲ್ಲ ಬಹುಮನಿ ಅರಸರ, ಇಲ್ಲ ಚೋಳರ. ಬೆಳಗಾವಿ ವಿಭಾಗದಲ್ಲಿ ರಾಷ್ಟ್ರಕೂಟರ ನಂತರ ಆಳ್ವಿಕೆ ನಡೆಸಿದವರು ಬಹುಮನಿ ಅರಸರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯಾವಾಗ ಹೋರಾಟ ಮಾಡಿದರು? 1824ರಲ್ಲ, ಇಲ್ಲ 1857ರಲ್ಲ, ಇಲ್ಲ 1757ರಲ್ಲ, ಇಲ್ಲ 1947ರಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ 1824ರಲ್ಲಿ ಹೋರಾಟ ಮಾಡಿದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಸಂಗೊಳ್ಳಿ ರಾಯಣ್ಣನ ಹೋರಾಟವು ಏನನ್ನ ಪ್ರೇರೇಪಿಸಿತು? ಸ್ವತಂತ್ರ ಚಳುವಳಿಯನ್ನ, ಇಲ್ಲ ರೈತ ಹೋರಾಟಗಳನ್ನ, ಇಲ್ಲ ವಚನ ಚಳುವಳಿಯನ್ನ, ಇಲ್ಲ ದಾಸ ಸಾಹಿತ್ಯವನ್ನ. ಸಂಗೊಳ್ಳಿ ರಾಯಣ್ಣನ ಹೋರಾಟವು ರೈತ ಹೋರಾಟಗಳನ್ನ ಪ್ರೇರೇಪಿಸಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಬೆಳಗಾವಿಯಲ್ಲಿ ಯಾವ ವರ್ಷ ನಡೆಯಿತು? 1920ರಲ್ಲ, ಇಲ್ಲ 1924ರಲ್ಲ, ಇಲ್ಲ 1930ರಲ್ಲ, ಇಲ್ಲ 1942ರಲ್ಲ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಬೆಳಗಾವಿಯಲ್ಲಿ 1924ರಲ್ಲಿ ನಡೆಯಿತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದ ಜಿಲ್ಲೆಗಳು ಕರ್ನಾಟಕದಲ್ಲಿ ಯಾವಾಗ ವಿಲೀನಗೊಂಡವು? 1947ರಲ್ಲ, ಇಲ್ಲ 1950ರಲ್ಲ, ಇಲ್ಲ 1956ರಲ್ಲ, ಇಲ್ಲ 1960ರಲ್ಲ. ಬೆಳಗಾವಿ ವಿಭಾಗದ ಜಿಲ್ಲೆಗಳು ಕರ್ನಾಟಕದಲ್ಲಿ 1956ರಲ್ಲಿ ವಿಲೀನಗೊಂಡವು. ಮುಂದಿನ ಕ್ವಶನ್ ನೋಡೋದಾದ್ರೆ, ಆರಂಭದಲ್ಲಿ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು? 2 ಇದ್ವಾ, ಇಲ್ಲ 3 ಇದ್ವಾ, ಇಲ್ಲ 4 ಇದ್ವಾ, ಇಲ್ಲ 5 ಇದ್ವಾ? ಆರಂಭದಲ್ಲಿ ಬೆಳಗಾವಿ ವಿಭಾಗದಲ್ಲಿ 4 ಜಿಲ್ಲೆಗಳಿದ್ದವು. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದ ಅಂತಾರಾಜ್ಯ ಗಡಿ ಜಿಲ್ಲೆಗಳು ಯಾವುವು? ಬೆಳಗಾವಿ, ಧಾರವಾಡ, ಗದಗನ, ಇಲ್ಲ ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿನ, ಇಲ್ಲ ಹಾವೇರಿ, ಬಾಗಲಕೋಟೆ, ವಿಜಯಪುರನ, ಇಲ್ಲ ಮೇಲಿನ ಯಾವುದು ಅಲ್ವಾ? ಬೆಳಗಾವಿ
ವಿಭಾಗದ ಅಂತಾರಾಜ್ಯ ಗಡಿ ಜಿಲ್ಲೆಗಳು ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿಗಳಾಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗವು ಯಾವುದರಲ್ಲಿ ಸಮೃದ್ಧವಾಗಿದೆ? ನದಿಗಳು ಮತ್ತು ಅರಣ್ಯದಿಂದನ, ಇಲ್ಲ ಖನಿಜ ನಿಕ್ಷೇಪಗಳು ಮತ್ತು ಫಲವತ್ತಾದ ಮಣ್ಣಿನಿಂದನ, ಇಲ್ಲ ವಿದ್ಯುತ್ ಸ್ಥಾವರಗಳಿಂದನ, ಮೇಲಿನ ಎಲ್ಲವುದರಿಂದನ? ಬೆಳಗಾವಿ ವಿಭಾಗವು ನದಿಗಳು, ಅರಣ್ಯಗಳು, ಖನಿಜ ನಿಕ್ಷೇಪಗಳು, ಫಲವತ್ತಾದ ಮಣ್ಣು, ವಿದ್ಯುತ್ ಸ್ಥಾವರಗಳಿಂದ ಸಮೃದ್ಧವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಕೃಷ್ಣ, ಗೋದಾವರಿ, ಕಾವೇರಿನ, ಇಲ್ಲ ಕೃಷ್ಣ, ಮಲಪ್ರಭಾ, ಘಟಪ್ರಭನ, ಇಲ್ಲ ತುಂಗಭದ್ರಾ, ಶರಾವತಿ, ನೇತ್ರಾವತಿನ, ಇಲ್ಲ ಮೇಲಿನ ಯಾವುದು ಅಲ್ವಾ? ಬೆಳಗಾವಿ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ಕೃಷ್ಣ, ಮಲಪ್ರಭಾ, ಘಟಪ್ರಭಾಗಳಾಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಗೋಕಾಕ್ ಜಲಪಾತ ಯಾವ ವಿಭಾಗದಲ್ಲಿದೆ? ಮೈಸೂರು ವಿಭಾಗನ, ಇಲ್ಲ ಬೆಳಗಾವಿ ವಿಭಾಗನ, ಇಲ್ಲ ಬೆಂಗಳೂರು ವಿಭಾಗನ, ಇಲ್ಲ ಗುಲ್ಬರ್ಗ ವಿಭಾಗನ? ಗೋಕಾಕ್ ಜಲಪಾತ ಬೆಳಗಾವಿ ವಿಭಾಗದಲ್ಲಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ? ಕೃಷ್ಣಾ ನದಿನ, ಇಲ್ಲ ಕಾಳಿ ನದಿನ, ಇಲ್ಲ ಮಲಪ್ರಭಾ ನದಿನ, ಇಲ್ಲ ಘಟಪ್ರಭಾ ನದಿನ? ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ. ದಾಂಡೇಲಿ ವನ್ಯಮೃಗಧಾಮ ಯಾವ ವಿಭಾಗದಲ್ಲಿದೆ? ಮೈಸೂರು ವಿಭಾಗನ, ಇಲ್ಲ ಬೆಳಗಾವಿ ವಿಭಾಗನ, ಇಲ್ಲ ಬೆಂಗಳೂರು ವಿಭಾಗನ, ಇಲ್ಲ ಗುಲ್ಬರ್ಗಾ ವಿಭಾಗನ? ದಾಂಡೇಲಿ ವನ್ಯಮೃಗಧಾಮ ಬೆಳಗಾವಿ ವಿಭಾಗದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ಖನಿಜ ದೊರೆಯುತ್ತದೆ? ಚಿನ್ನನ, ಇಲ್ಲ ಬೆಳ್ಳಿನ, ಇಲ್ಲ ಕಬ್ಬಿಣದ ಅದಿರ, ಇಲ್ಲ ತಾಮ್ರನ? ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಇಳಕಲ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಚಿನ್ನದ ಗಣಿಗ, ಇಲ್ಲ ಗ್ರಾನೈಟ್ ನಿಕ್ಷೇಪಕ್ಕ, ಇಲ್ಲ ತಾಮ್ರದ ಗಣಿಗ, ಇಲ್ಲ ಬೆಳ್ಳಿಯ ಗಣಿಗ? ಇಳಕಲ್ ಗ್ರಾನೈಟ್ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ನಿತ್ಯ ಹರಿದ್ವರ್ಣ ಕಾಡುಗಳು ಯಾವ ವಿಭಾಗದಲ್ಲಿವೆ? ಮೈಸೂರು ವಿಭಾಗನ, ಇಲ್ಲ ಬೆಳಗಾವಿ ವಿಭಾಗನ, ಇಲ್ಲ ಬೆಂಗಳೂರು ವಿಭಾಗನ, ಇಲ್ಲ ಗುಲ್ಬರ್ಗಾ ವಿಭಾಗನ? ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳಗಾವಿ ವಿಭಾಗದಲ್ಲಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದ ಅರಣ್ಯಗಳಲ್ಲಿ ಬೆಳೆಯುವ ಬೆಲೆ ಬಾಳುವ ಮರಗಳು ಯಾವುವು? ತೇಗ ಮತ್ತು ಗಂಧನ, ಇಲ್ಲ ಬೀಟೆ ಮತ್ತೆ ಮತ್ತಿನ, ಇಲ್ಲ ನಂದಿನ? ಬೆಳಗಾವಿ ವಿಭಾಗದ ಅರಣ್ಯಗಳಲ್ಲಿ ಬೆಳೆಯುವ ಬೆಲೆ ಬಾಳುವ ಮರಗಳು ತೇಗ, ಗಂಧ, ಬೀಟೆ, ಮತ್ತಿ ಮತ್ತು ನಂದಿಯಾಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬೆಳಗಾವಿ ವಿಭಾಗದಲ್ಲಿ ವ್ಯಾಪಕವಾಗಿ ಕಂಡುಬರುವ ಮಣ್ಣು ಯಾವುದು? ಕೆಂಪು ಮಣ್ಣ, ಇಲ್ಲ ಕಪ್ಪು ಮಣ್ಣ, ಇಲ್ಲ ಜಂಬಿಟ್ಟಿಗೆ ಮಣ್ಣ, ಇಲ್ಲ ಎ ಮತ್ತು ಬಿನ? ಬೆಳಗಾವಿ ವಿಭಾಗದಲ್ಲಿ ವ್ಯಾಪಕವಾಗಿ ಕಂಡುಬರುವ ಮಣ್ಣು ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣುಗಳಾಗಿವೆ.
ಮುಂದಿನ ಕ್ವಶನ್ ನೋಡೋದಾದ್ರೆ ಬೆಳಗಾವಿ ವಿಭಾಗದ ಮುಖ್ಯ ಬೆಳೆಗಳು ಯಾವುವು? ಭತ್ತ ಮತ್ತೆ ಹತ್ತಿನ, ಮೆಕ್ಕೆಜೋಳ ಮತ್ತು ಗೋಧಿನ, ಇಲ್ಲ ಶೇಂಗಾ ಮತ್ತು ಮೆಣಸಿನಕಾಯ, ಮೇಲಿನ ಎಲ್ಲವುನ? ಬೆಳಗಾವಿ ವಿಭಾಗದ ಮುಖ್ಯ ಬೆಳೆಗಳು ಭತ್ತ, ಹತ್ತಿ, ಮೆಕ್ಕೆಜೋಳ ಮತ್ತು ಗೋಧಿ, ಶೇಂಗಾ ಮತ್ತು ಮೆಣಸಿನಕಾಯಿಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಮಹಾಲಿಂಗಪುರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಹತ್ತಿಗ, ಇಲ್ಲ ಬೆಲ್ಲಕ್ಕ, ಇಲ್ಲ ಮೆಣಸಿನಕಾಯಿಗ, ಇಲ್ಲ ಗೋಡಂಬಿಗ? ಮಹಾಲಿಂಗಪುರ ಬೆಲ್ಲಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಬ್ಯಾಡಗಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಹತ್ತಿಗ, ಇಲ್ಲ ಬೆಲ್ಲಕ್ಕ, ಇಲ್ಲ ಒಣಮೆಣಸಿನಕಾಯಿಗ, ಇಲ್ಲ ಗೋಡಂಬಿಗ? ಬ್ಯಾಡಗಿ ಒಣಮೆಣಸಿನಕಾಯಿಗೆ ಪ್ರಸಿದ್ಧವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಮಲಪ್ರಭಾ ನೀರಾವರಿ ಯೋಜನೆಯ ಹೆಸರೇನು? ಕೃಷ್ಣ ಮೇಲ್ದಂಡೆ ಯೋಜನೆನ, ಇಲ್ಲ ಆಲಮಟ್ಟಿನ, ಇಲ್ಲ ನವಿಲು ತೀರ್ಥನ, ಇಲ್ಲ ತುಂಗಭದ್ರನ? ಮಲಪ್ರಭಾ ನೀರಾವರಿ ಯೋಜನೆಯ ಹೆಸರು ನವಿಲು ತೀರ್ಥವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಹೆಸರೇನು? ನವಿಲು ತೀರ್ಥನ, ಇಲ್ಲ ಆಲಮಟ್ಟಿನ, ಇಲ್ಲ ತುಂಗಭದ್ರನ, ಇಲ್ಲ ಶರಾವತಿನ? ಕೃಷ್ಣ ಮೇಲ್ದಂಡೆ ಯೋಜನೆಯ ಹೆಸರು ಆಲಮಟ್ಟಿಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ ಮೀನುಗಾರಿಕೆ ಯಾವ ಜಿಲ್ಲೆಯ ಮುಖ್ಯ ಉದ್ಯೋಗವಾಗಿದೆ? ಬೆಳಗಾವಿನ, ಇಲ್ಲ ಉತ್ತರ ಕನ್ನಡನ, ಇಲ್ಲ ದಕ್ಷಿಣ ಕನ್ನಡನ, ಇಲ್ಲ ಉಡುಪಿನ? ಮೀನುಗಾರಿಕೆ ಉತ್ತರ ಕನ್ನಡ ಜಿಲ್ಲೆಯ ಮುಖ್ಯ ಉದ್ಯೋಗವಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ ಕಾದ್ರಾ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ? ಬೆಳಗಾವಿಯಲ್ಲಿದೆಯಾ, ಇಲ್ಲ ಉತ್ತರ ಕನ್ನಡದಲ್ಲಿದೆಯಾ, ಇಲ್ಲ ಶಿವಮೊಗ್ಗದಲ್ಲಿದೆಯಾ, ಇಲ್ಲ ಹಾಸನದಲ್ಲಿ ಇದೆಯಾ? ಕಾದ್ರಾ ವಿದ್ಯುತ್ ಉತ್ಪಾದನಾ ಕೇಂದ್ರ ಉತ್ತರ ಕನ್ನಡದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆಗಳು ಯಾವುವು? ವಿಜಯಪುರ ಮತ್ತು ಬಾಗಲಕೋಟೆನ, ಇಲ್ಲ ಬೆಳಗಾವಿ ಮತ್ತು ಧಾರವಾಡನ, ಇಲ್ಲ ಹಾವೇರಿ ಮತ್ತು ಗದಗನ, ಇಲ್ಲ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡನ? ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆಗಳು ವಿಜಯಪುರ ಮತ್ತು ಬಾಗಲಕೋಟೆಗಳಾಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಸುಧಾರಿತ ಬೀಜ ಉತ್ಪಾದನೆಗೆ ಹೆಸರುವಾಸಿಯಾದ ಜಿಲ್ಲೆ ಯಾವುದು? ಬೆಳಗಾವಿನ, ಇಲ್ಲ ಹಾವೇರಿನ, ಇಲ್ಲ ಗದಗನ, ಇಲ್ಲ ಬಾಗಲಕೋಟೆನ? ಸುಧಾರಿತ ಬೀಜ ಉತ್ಪಾದನೆಗೆ ಹೆಸರುವಾಸಿಯಾದ ಜಿಲ್ಲೆ ಹಾವೇರಿಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾದ ಸ್ಥಳ ಯಾವುದು? ಇಳಕಲ್ಲ, ಇಲ್ಲ ಗುಳೆದ ಗುಡ್ಡನ, ಇಲ್ಲ ಮಹಾಲಿಂಗಪುರನ, ಇಲ್ಲ ಬ್ಯಾಡಗಿನ? ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾದ ಸ್ಥಳ ಗುಳೆದ ಗುಡ್ಡವಾಗಿದೆ.